ಲೋಕಸಭಾ ಮಹಾಸಮರಕ್ಕೆ ನಾಳೆಯೇ ಮುಹೂರ್ತ ಘೋಷಣೆಯಾಗಲಿದ್ದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದೆ. ಲೋಕಸಭಾ ಎಲೆಕ್ಷನ್ ಯಾವಾಗ ಅನ್ನುವಂತಹ ದಿನಾಂಕವನ್ನ ನಾಳೆ ಪ್ರಕಟಿಸುತ್ತೆ. ಚುನಾವಣಾ ಮತದಾನದ ಹಂತಗಳು, ಮತ ಎಣಿಕೆಯ ದಿನಾಂಕ ಇವೆಲ್ಲವೂ ಕೂಡ ನಾಳೆ ಘೋಷಣೆಯಾಗುತ್ತೆ. ಕಳೆದ ಬಾರಿ 2019 ಎಲೆಕ್ಷನ್ ಟೈಮ್ನಲ್ಲಿ ಮಾರ್ಚ್ 10ಕ್ಕೆ ಚುನಾವಣೆ ಘೋಷಣೆಯಾಗಿತ್ತು. ನಾಳೆ ಮಾರ್ಚ್ 16 ಚುನಾವಣೆ ಘೋಷಣೆಯಾಗುತ್ತೆ. ಯಾವಾಗ ಚುನಾವಣೆ ನಡೆಯುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಅದೆಲ್ಲದಕ್ಕೂ ಕೂಡ ನಾಳೆಯೇ ಉತ್ತರ ಸಿಗಲಿದೆ. ಕಳೆದ ಬಾರಿ 7 ಹಂತಗಳಲ್ಲೇನು ಲೋಕಸಭಾ ಎಲೆಕ್ಷನ್ ನಡೆದಿತ್ತು, ಈ ಬಾರಿಯೂ ಕೂಡ 7 ಹಂತಗಳಲ್ಲಿ ನಡೆಯುತ್ತಾ, ಯಾವ್ಯಾವ ರಾಜ್ಯದಲ್ಲಿ ಯಾವಾಗ ಚುನಾವಣೆ ಇರುತ್ತೆ, ಮತ ಎಣಿಕೆಯ ದಿನಾಂಕ ಯಾವಾಗ, ಇದೆಲ್ಲದಕ್ಕೂ ಕೂಡ ನಾಳೆ ಮಧ್ಯಾಹ್ನದ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿ ಉತ್ತರ ದೊರೆಯಲಿದೆ. ಕಳೆದ ಬಾರಿ 2019ರಲ್ಲಿ ಮಾರ್ಚ್ 10ಕ್ಕೆ ಚುನಾವಣೆ ಘೋಷಣೆಯಾಗಿತ್ತು. ಮೇ 23ಕ್ಕೆ ಫಲಿತಾಂಶ ಲಭಿಸಿತ್ತು. ಈ ಬಾರಿ ಏಪ್ರಿಲ್ ಕೊನೆಯ ವಾರದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತಾ, ಮೇ ಒಳಗೆ ಎಲ್ಲವೂ ಕೂಡ, ಮೇ ಅಂತ್ಯದೊಳಗೆ ಎಲ್ಲವೂ ಮುಕ್ತಾಯವಾಗಬೇಕಾಗುತ್ತೆ, ಸರ್ಕಾರ ರಚನೆಯಾಗಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಲೋಕಸಭಾ ಎಲೆಕ್ಷನ್ ಎನ್ನುವಂತಹ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಚುನಾವಣಾ ಆಯೋಗದ ಪ್ರೆಸ್ ಮೀಟ್ ನಾಳೆ ಏನು ಆಯೋಜನೆಯಾಗ್ತಾ ಇದೆ? ಇದು ಈಗ ಇರುವಂತಹ ಪ್ರಶ್ನೆಗಳೇನಿವೆ, ಯಾವಾಗ ಲೋಕಸಭಾ ಎಲೆಕ್ಷನ್, ಅದೆಲ್ಲದಕ್ಕೂ ಕೂಡ ಉತ್ತರ ನಾಳೆಯೇ ಲಭ್ಯ ಆಗುತ್ತಾ? ಏನೇನು ಸಿದ್ಧತೆಗಳಾಗಿದೆ ಅನ್ನೋದು? ಪ್ರತಿಮಾ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ದೆಹಲಿಯಲ್ಲಿ ಪ್ರೆಸ್ ಮೀಟನ್ನು ಕರೆದಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ 3 ಗಂಟೆಗೆ ಪ್ರೆಸ್ ಮೀಟ್ ಮಾಡಲಾಗುತ್ತೆ. ಈ ಪ್ರೆಸ್ ಮೀಟ್ನಲ್ಲಿ ಲೋಕಸಭಾ ಚುನಾವಣೆಗೆ ದಿನಾಂಕಗಳನ್ನು ಘೋಷಣೆ ಮಾಡಲಾಗುತ್ತೆ. ಲೋಕಸಭಾ ಚುನಾವಣೆಯ ಜೊತೆಗೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಗೂ ಕೂಡ ದಿನಾಂಕಗಳು ಘೋಷಣೆಯಾಗುತ್ತೆ. ಲೋಕಸಭಾ ಚುನಾವಣೆಯ ಜೊತೆಗೆ ಆಂಧ್ರ ಪ್ರದೇಶ, ಒಡಿಶಾ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ, ಈ 4 ರಾಜ್ಯಗಳಲ್ಲಿ ಸೈಮಲ್ಟೇನಿಯಸ್ ಆಗಿ ಎಲೆಕ್ಷನ್ ನಡೆಯುತ್ತೆ. ಒಟ್ಟಾರೆ 543 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಇದರ ಜೊತೆಗೆ 4 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳು ಕೂಡ ನಡೆಯುತ್ತೆ. ನಾಳೆ ಪತ್ರಿಕಾಗೋಷ್ಠಿ ಆರಂಭವಾದ ಮರುಕ್ಷಣದಿಂದಲೇ, ಅಂದರೆ ದಿನಾಂಕಗಳು ಘೋಷಣೆಯಾದ ಮರುಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಅನ್ವಯವಾಗುತ್ತೆ. ಈ ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಯಾವುದೇ ಆಡಳಿತಾತ್ಮಕ ನಿರ್ಧಾರಗಳನ್ನು ಕೈಗೊಳ್ಳುವಂತಿಲ್ಲ, ಅನ್ಲೆಸ್ ಅಂಟಿಲ್ ಎಮರ್ಜೆನ್ಸಿ ಸಿಚುವೇಶನ್ಗಳನ್ನು ಹೊರತುಪಡಿಸಿದಂತೆ ಯಾವುದೇ ಯೋಜನೆಗಳನ್ನು ಘೋಷಣೆ ಮಾಡೋಗಿಲ್ಲ, ಯಾವುದೇ ಅನುದಾನಗಳನ್ನು ಘೋಷಣೆ ಮಾಡುವಂತಿಲ್ಲ. ಈ ರೀತಿಯಾದಂತಹ ಮಾದರಿಯ ನೀತಿ ಸಂಹಿತೆ ನಾಳೆಯಿಂದ ಜಾರಿಯಾಗುತ್ತೆ. ಪ್ರತಿಮಾ, 2019 ಲೋಕಸಭಾ ಚುನಾವಣೆಯನ್ನು ಮಾರ್ಚ್ 10ನೇ ತಾರೀಕು ಘೋಷಣೆ ಮಾಡಲಾಗಿತ್ತು. 2014 ಚುನಾವಣೆಗೆ ಬಂದರೆ ಮಾರ್ಚ್ 5ನೇ ತಾರೀಕು ಘೋಷಣೆಯಾಗಿತ್ತು. 2009 ಚುನಾವಣೆಗೆ ಬಂದರೆ ಮಾರ್ಚ್ 2ನೇ ತಾರೀಕು ಘೋಷಣೆಯಾಗಿತ್ತು. ಈ ಬಾರಿ ಮಾರ್ಚ್ 16ನೇ ತಾರೀಕು ಲೋಕಸಭಾ ಚುನಾವಣೆಗೆ ದಿನಾಂಕಗಳು ಘೋಷಣೆಯಾಗುತ್ತೆ. ನಾಳೆಯೇ ಅಧಿಸೂಚನೆ ಪ್ರಕಟ ಆಗುತ್ತೆ ಚುನಾವಣೆಗೋಸ್ಕರ. ಜೊತೆಗೆ ಚುನಾವಣೆ ಘೋಷಣೆಯಾದ 1 ತಿಂಗಳಿಗೆ ಮೊದಲ ಹಂತದ ಮತದಾನಗಳು ಶುರುವಾಗುತ್ತೆ. ಇಡೀ ದೇಶದ ಚುನಾವಣೆ 7 ಹಂತಗಳಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಕರ್ನಾಟಕದಲ್ಲಿ ಕಳೆದ ಬಾರಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ 2 ಹಂತದಲ್ಲೇ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ದೊಡ್ಡ ರಾಜ್ಯಗಳು, ಉದಾಹರಣೆಗೆ ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ರಾಜ್ಯ. ಈ ರಾಜ್ಯದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. 7 ಹಂತಗಳಲ್ಲಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳನ್ನು, ಒಂದು ಹಂತದಲ್ಲಿ 10 ಆಗ್ಬೋದು, ಇನ್ನೊಂದು ಹಂತದಲ್ಲಿ 15 ಆಗ್ಬೋದು. ಈ ರೀತಿಯಾಗಿ 7 ಹಂತದಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆಯುತ್ತೆ. ಮತ್ತೊಂದು ರಾಜ್ಯ 42 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಪಶ್ಚಿಮ ಬಂಗಾಳ, ರಾಜಕೀಯ ಹಿಂಸೆಗೆ ಕಾರಣವಾಗುವಂತಹ ರಾಜ್ಯ ಪಶ್ಚಿಮ ಬಂಗಾಳ. ಆ ಕಾರಣದಿಂದಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಕಳೆದ ಬಾರಿ 7 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿಯೂ ಕೂಡ ಪಶ್ಚಿಮ ಬಂಗಾಳದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಮತ್ತೊಂದು ದೊಡ್ಡ ರಾಜ್ಯ ಬಿಹಾರ, 40 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ. ಈ ರಾಜ್ಯದಲ್ಲೂ ಕಳೆದ ಬಾರಿ 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ರಾಜಕೀಯ ಹಿಂಸೆಯಾಗಬಹುದು ಅನ್ನುವಂತಹ ಕಾರಣಕ್ಕೆ, ಜೊತೆಗೆ
ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳು ಹೆಚ್ಚಿದ್ವು ಅನ್ನುವ ಕಾರಣಕ್ಕೆ ಈ ಬಾರಿಯೂ ಬಿಹಾರದಲ್ಲಿ 7 ಹಂತಗಳಲ್ಲಿ ಚುನಾವಣೆ ಆಗ್ಬೋದು. ಉಳಿದಂತೆ ಬೇರೆಲ್ಲ ರಾಜ್ಯಗಳಲ್ಲಿ 2, 3, 4 ಹಂತಗಳಲ್ಲಿ ಚುನಾವಣೆಯು ಮುಕ್ತಾಯ ಆಗಬಹುದು. ಕರ್ನಾಟಕದಲ್ಲಿ ಕಳೆದ ಬಾರಿ 3ನೇ ಹಂತ 3 ಮತ್ತು 4ನೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿಯೂ ಕೂಡ 2 ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ. ಒಂದು ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಚುನಾವಣೆ ಆದರೆ ಮತ್ತೊಂದು ಹಂತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. 543 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಬಿಜೆಪಿ 303 ಸ್ಥಾನಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ 52 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಬಿಜೆಪಿ 370 ಸ್ಥಾನಗಳನ್ನು ಏಕಾಂಗಿಯಾಗಿ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನು ಹಾಕಿಕೊಂಡಿದೆ. ಕಾಂಗ್ರೆಸ್ ಅದೇ ಸಮಯದಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಬಿಜೆಪಿಗೆ ಬರಬಾರ್ದು ಅನ್ನುವ ಸ್ಟ್ರಾಟಜಿ ಕಾಂಗ್ರೆಸ್ ಮಾಡ್ತಾ ಇದೆ. ಈಗ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣೆ ಘೋಷಣೆಯಾಗುತ್ತೆ. ಈಗಾಗಲೇ ಬಹಿರಂಗ ಸಮಾವೇಶ ಪ್ರಚಾರಗಳ ಕಾರ್ಯ ಆರಂಭ ಆಗಿದೆ. ದಕ್ಷಿಣ ಭಾರತದ ವಿಷಯಕ್ಕೆ ಬಂದರೆ ಪ್ರಧಾನಿ ಮೋದಿ ಕಲಬುರಗಿಯಿಂದ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡ್ತಾರೆ. ಇಡೀ ದಕ್ಷಿಣ ಭಾರತದಲ್ಲಿ 45 ಲೋಕಸಭಾ ರ್ಯಾಲಿಗಳನ್ನು, ಸಮಾವೇಶಗಳನ್ನು, ರೋಡ್ ಶೋಗಳನ್ನು ನರೇಂದ್ರ ಮೋದಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳಿದ್ದಾವೆ. ಹಾಗಾಗಿ ನಾಳೆ ದಿನಾಂಕಗಳು ಘೋಷಣೆಯಾಗುತ್ತೆ. ನಾಮಪತ್ರ ಸಲ್ಲಿಕೆ ಯಾವಾಗ, ನಾಮಪತ್ರ ವಾಪಸ್ ಯಾವಾಗ, ಮತದಾನ ಯಾವಾಗಿಂದ ಆರಂಭ ಆಗುತ್ತೆ, ಮತ ಎಣಿಕೆ ಯಾವಾಗ ಆಗುತ್ತೆ ಅಂತ. ಕಳೆದ ಬಾರಿ ಮೇ 23ಕ್ಕೆ ಮತ ಎಣಿಕೆಯಾಗಿತ್ತು. 2014ರಲ್ಲಿ ಮೇ 16, 2009ರಲ್ಲಿ ಮೇ 16ಕ್ಕೆ ಮತ ಎಣಿಕೆಯಾಗಿತ್ತು. ಈ ಬಾರಿ ಮಾರ್ಚ್ 25, 26 ಆ ರೀತಿಯಾಗಿ ಆಗುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ 10ನೇ ತಾರೀಕು ಘೋಷಣೆಯಾಗಿತ್ತು. ಈ ಬಾರಿ 6 ದಿನ ತಡವಾಗಿದೆ. ಅದೇ ರೀತಿಯಲ್ಲಿ ಮತ ಎಣಿಕೆಯು ಕೂಡ 4-5 ದಿನ ಮುಂದಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗ ನೋಡ್ತಾ ಹೋದ್ರೆ, ಈಗ ತಾವು ಹೇಳೋ ಹಾಗೆ 5-6 ದಿನಗಳ ವ್ಯತ್ಯಾಸವನ್ನ ನೋಡ್ತಾ ಹೋದಾಗ ಏಪ್ರಿಲ್ ಅಂತ್ಯದ ಹೊತ್ತಿಗೆ ಹಾಗಿದ್ರೆ ಚುನಾವಣೆ ನಡೆಯುವಂತ ಚಾನ್ಸಸ್ಗಳು ಕಂಡು ಬರ್ತದೆ. 7 ಹಂತ ಅಂತಂದ್ರೆ ಎಕ್ಸಾಕ್ಟ್ಲಿ ನಾಳೆಯಿಂದ 1 ತಿಂಗಳ ಬಳಿಕ ಚುನಾವಣೆ ಆರಂಭ ಆಗುತ್ತೆ ಅಂತಂತೀರಾ? ಹೇಗೆ ನಡೆಯುತ್ತೆ ಪ್ರತಿ ಸಲವೂ ಕೂಡ ಚುನಾವಣೆ ನಡೀತಾ ಇರುವಂತಹ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಹೋದಾಗ? ಪ್ರತಿಮಾ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಮೇ ಅಂತ್ಯದವರೆಗೂ, ಮೇ 3ನೇ ವಾರದವರೆಗೂ ಚುನಾವಣೆಗಳು ನಡೆಯುತ್ತೆ. ಚುನಾವಣೆಯ ಕೊನೆಯ ಹಂತ ಮುಕ್ತಾಯವಾದ ನಂತರ 3-4 ದಿನ ಅಥವಾ 5-6 ದಿನ ಸಮಯವನ್ನು ಚುನಾವಣಾ ಆಯೋಗ ಮತ ಎಣಿಕೆಗೆ ನಿಗದಿ ಮಾಡುತ್ತೆ. ಕಳೆದ ಬಾರಿ ಮೇ 23ಕ್ಕೆ ಮತ ಎಣಿಕೆಯನ್ನು ನಿಗದಿ ಮಾಡಲಾಗಿತ್ತು. ಈ ಬಾರಿ 26 ಅಥವಾ 27ಕ್ಕೆ ಆಗಬಹುದು. ಕಾರಣ 17ನೇ ಲೋಕಸಭೆಯ ಅವಧಿ ಜೂನ್ 16ರ ಒಳಗೆ ಇದೆ. ಆ ಜೂನ್ 16ರ ಒಳಗೆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳು ಮುಗಿದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಹಾಗಾಗಿ ಚುನಾವಣಾ ಈ ಮತ ಎಣಿಕೆ ಪ್ರಕ್ರಿಯೆ ಮೇ 26, 27 ಅಥವಾ 28 ಯಾವುದೇ ದಿನ ಆಗಬಹುದು. 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ನಾಳೆ ಚುನಾವಣೆ ಘೋಷಣೆಯಾದರೆ ಸರಿಯಾಗಿ 1 ತಿಂಗಳ ನಂತರ ಮೊದಲ ಹಂತದ ಮತದಾನ ಆರಂಭ ಆಗುತ್ತೆ. ಪ್ರತಿಮಾ, ಈಗಾಗಲೇ ಕಳೆದ ವಾರ ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ಅಂತಿಮವಾದಂತಹ ಚರ್ಚೆ ಮಾಡಿದ್ರು. ಯಾವಾಗ ಗೃಹ ಇಲಾಖೆಯ ಕಾರ್ಯದರ್ಶಿಯ ಜೊತೆಗೆ ಒಂದು ಫೈನಲ್ ಮೀಟಿಂಗ್ ಆಗುತ್ತೆ, ಆಗ ಆಲ್ ಸ್ಟೇಜ್ ಸೆಟ್ ಅನ್ನುವಂತಹ ನಿರ್ಧಾರಕ್ಕೆ ಚುನಾವಣಾ ಆಯೋಗ ಬರುತ್ತೆ. ಅಂದರೆ ಕೇಂದ್ರದ ಪ್ಯಾರಾಮಿಲಿಟರಿಗಳನ್ನು ಎಲ್ಲೆಲ್ಲಿ ನಿಯೋಜನೆ ಮಾಡಬೇಕು, ಭದ್ರತಾ ಪಡೆಗಳನ್ನು, ಎಲ್ಲಿ ಸೂಕ್ಷ್ಮ ಮತಗಟ್ಟೆಗಳಿವೆ, ಎಲ್ಲಿ ರಾಜಕೀಯ ಹಿಂಸೆ ಆಗುತ್ತೆ, ಈ ರೀತಿಯಾದಂತಹ ಸವಾಲುಗಳಿಗೆ ಏನೇನಿದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಡೀಟೇಲ್ಸ್ ಪಡಿತೀನಿ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.